ಯಾವುದೇ ಚುನಾವಣೆಯಲ್ಲಿ ನಿಜವಾದ ತೀರ್ಪು ಬರೋದು ಮತಪೆಟ್ಟಿಗೆಯಿಂದ. ಆದ್ರೆ ಆ ತೀರ್ಪಿನ ಹಿಂದೆ ಒಂದು ದೊಡ್ಡ ಕಥೆ ಇರುತ್ತೆ ಅಲ್ವಾ? ಇವತ್ತು ನಾವು ಬರೀ ಅಂಕಿ ಸಂಖ್ಯೆಗಳಂಗ ನೋಡಲ್ಲ, ಬದಲಾಗಿ ಕರ್ನಾಟಕದ ಸಿರುಗುಪ್ಪ ಕ್ಷೇತ್ರದ ಜನರ ಮನಸ್ಸಿನ ಮಾತು ಕೇಳೋಣ. ಒಂದು ದೊಡ್ಡ ಅಚ್ಚರಿಯ ಫಲಿತಾಂಶದ ಹಿಂದಿನ ಅಸಲಿ ಕಾರಣಗಳೇನು ಅಂತ ತಳಮಟ್ಟದ ಡೇಟಾ ಇಟ್ಕೊಂಡು ನೋಡೋಣ ಬನ್ನಿ. ನಮ್ಮ ಕಥೆ ಶುರುವಾಗೋದು ಬಳ್ಳಾರಿಯ ಸಿರುಗುಪ್ಪದಲ್ಲಿ. 2023ರ ಎಲೆಕ್ಷನ್ನಲ್ಲಿ ಇಲ್ಲಿನ ರಾಜಕೀಯ ಚಿತ್ರಣ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಒಂದು ಕಾಲದಲ್ಲಿ ರಾಜಕೀಯದ ಭದ್ರಕೋಟೆ ಅಂತ ಕರೆಸಿಕೊಳ್ತಿದ್ದ ಒಂದು ಕ್ಷೇತ್ರ ಕೆಲವೇ ವರ್ಷಗಳಲ್ಲಿ ಹೇಗೆ ಕುಸಿದ್ಬಿತ್ತು? ಈ ದೊಡ್ಡ ಬದಲಾವಣೆಯ ಹಿಂದಿನ ಶಕ್ತಿ ಯಾವುದು? ಈ ನಂಬರ್ಸ್ ನೋಡಿ, ಎಲ್ಲ ಸ್ಪಷ್ಟವಾಗತ್ತೆ. 2018ರಲ್ಲಿ ಬಿಜೆಪಿ 54%ಗಿಂತ ಹೆಚ್ಚು ವೋಟ್ ತಗೊಂಡು ಭರ್ಜರಿಯಾಗಿ ಗೆದ್ದಿತು. ಆದರೆ ಕೇವಲ 5 ವರ್ಷದಲ್ಲಿ 2023ಕ್ಕೆ ಬರ್ತಿದ್ದ ಹಾಗೆ ಅವರ ವೋಟ್ ಶೇರ್ ಸೀದಾ 32%ಗೆ ಇಳಿದುಹೋಯಿತು. ಅದೇ ಸಮಯದಲ್ಲಿ ಕಾಂಗ್ರೆಸ್ 54% ವೋಟ್ಸ್ ಗಳಿಸಿ ಅಧಿಕಾರಕ್ಕೆ ಬಂತು. ಇದು ಬರೀ ಒಂದು ಸೋಲಲ್ಲ, ಇದೊಂದು ರಾಜಕೀಯ ಭೂಕಂಪ. ಆ ಭೂಕಂಪದ ಕೇಂದ್ರಬಿಂದು ಇಲ್ಲಿದೆ ನೋಡಿ, ಈ ಒಂದೇ ಒಂದು ನಂಬರಲ್ಲಿ 22.03%. ಇಷ್ಟು ವೋಟುಗಳು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗಿದೆ. ಇಷ್ಟು ದೊಡ್ಡ ಬದಲಾವಣೆ ಸುಮ್ಸುಮ್ನೆ ಆಗೋಕ್ ಸಾಧ್ಯವೇ ಇಲ್ಲ. ಇದರ ಹಿಂದಿನ ಕಾರಣಗಳನ್ನ ನಾವು ಆಳವಾಗಿ ಹುಡುಕಲೇಬೇಕು. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ತುಂಬಾನೇ ಸಿಂಪಲ್ ಮತ್ತು ಸ್ಪಷ್ಟ. ಕೇವಲ 5 ವರ್ಷದಲ್ಲಿ 22 ಪಾಯಿಂಟ್ಸ್ನಷ್ಟು ದೊಡ್ಡ ಕುಸಿತ ಆಗೋಕೆ ಕಾರಣವೇನು? ಇದರ ಉತ್ತರ ಯಾವುದೇ ರಾಜಕೀಯ ಭಾಷಣದಲ್ಲಿ ಸಿಗಲ್ಲ. ಆ ಉತ್ತರ ಇರೋದು ಸಿರುಗುಪ್ಪದ ಮಣ್ಣಲ್ಲಿ, ಅಲ್ಲಿನ ನೀರಿನ ಸಮಸ್ಯೆಯಲ್ಲಿ, ಜನರ ದಿನನಿತ್ಯದ ಬದುಕಲ್ಲಿ. ಬನ್ನಿ ಆ ಉತ್ತರನೇ ಹುಡುಕೋಣ. ಒಂದು ಎಲೆಕ್ಷನ್ ರಿಸಲ್ಟ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಆ ಕ್ಷೇತ್ರದ ಜನರ ನಾಡಿಮಿಡಿತ ಅರ್ಥ ಮಾಡ್ಕೋಬೇಕು. ಸಿರುಗುಪ್ಪದ ಜನರ ಆಸೆಗಳೇನು, ಅವರ ಸಮಸ್ಯೆಗಳೇನು, ಅಲ್ಲಿನ ನಿಜವಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಈ ಮ್ಯಾಪ್ನಲ್ಲಿ ಹೈಲೈಟ್ ಆಗಿದೆಯಲ್ಲ, ಇದೇ ಸಿರುಗುಪ್ಪ. ಬಳ್ಳಾರಿ ಜಿಲ್ಲೆಯ ಈ ತಾಲೂಕು ಬರೀ ಒಂದು ಜಾಗ ಅಲ್ಲ, ಅದಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನದೇ ಆದ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ತಿರೋ ಒಂದು ಜೀವಂತ ಸಮುದಾಯ ಇದು. ಈ ನಂಬರ್ಸ್ ಸಿರುಗುಪ್ಪದ ರಿಯಾಲಿಟಿನ ನಮ್ಮ ಕಣ್ಮುಂದೆ ಇಡುತ್ತೆ. ನೋಡಿ, 70%ಗಿಂತ ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. 40% ಜನಸಂಖ್ಯೆ SC/ST ಸಮುದಾಯಕ್ಕೆ ಸೇರಿದ್ದು. ಆದ್ರೆ ಆತಂಕದ ವಿಷಯ ಅಂದ್ರೆ ಸಾಕ್ಷರತೆ, ಲಿಟ್ರಸಿ ರೇಟ್ ಕೇವಲ 53%. ಈ ಅಂಕಿ ಸಂಖ್ಯೆಗಳು ಇಲ್ಲಿನ ರಾಜಕೀಯದ ದಾರಿಯನ್ನೇ ನಿರ್ಧರಿಸುತ್ತೆ. ಸಿರುಗುಪ್ಪದ ಜನರ ಬದುಕು ಅಂದ್ರೆ ಅದು ಭೂಮಿಯ ಜೊತೆಗೆ ಬೆರೆತು ಹೋಗಿದೆ. ಇಲ್ಲಿ ದುಡಿಯೋ ಜನರಲ್ಲಿ ಸುಮಾರು 77% ಜನ ನೇರವಾಗಿ ವ್ಯವಸಾಯವನ್ನೇ ನಂಬಿಕೊಂಡಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಒಂದು ಸಲ ಮಳೆ ಕೈಕೊಟ್ರೆ ಅಥವಾ ಬೆಳೆದಿದ್ದಕ್ಕೆ ಸರಿಯಾದ ಬೆಲೆ ಸಿಗದೇ ಹೋದ್ರೆ ಅದು ಬರೀ ರೈತರ ಸಮಸ್ಯೆಯಾಗಿ ಉಳಿಯಲ್ಲ, ಅದು ಇಡೀ ಕ್ಷೇತ್ರದ ಎಕಾನಮಿ ಮೇಲೆ ಬೀಳೋ ದೊಡ್ಡ ಪೆಟ್ಟು. ಕೃಷಿ ಮಾತ್ರ ಅಲ್ಲ, ಸಿರುಗುಪ್ಪದ ಸಂಘ ಕೈಗಾರಿಕೆಗಳ ಕಥೆನೂ ಅಷ್ಟೇ. ಒಂದು ಕಾಲದಲ್ಲಿ ಜೀನ್ಸ್ ಇಂಡಸ್ಟ್ರಿಗೆ ಸಖತ್ ಫೇಮಸ್ ಆಗಿದ್ದ ಈ ಜಾಗದಲ್ಲಿ ಇವತ್ತು ನೀರಿನ ಅಭಾವದಿಂದ 100 ಯೂನಿಟ್ಗಳು ಬಾಗಿಲು ಮುಚ್ಚಿವೆ. ಸಾವಿರಾರು ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ನೀರ್ ಬತ್ತಿ ಹೋದ್ರೆ ಉದ್ಯೋಗ ಕೂಡ ಬತ್ತಿ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ನಾವು ಜನರ ಜೊತೆ ಮಾತಾಡ್ದಾಗ ಹಳ್ಳಿಗಳಿಂದ ಕೇಳಿಬಂದ ಮಾತುಗಳೆಲ್ಲ ಒಂದೇ ಕಡೆ ಬೆರಳು ಮಾಡ್ತಿದ್ವು. ಈ ದೊಡ್ಡ ರಾಜಕೀಯ ಬದಲಾವಣೆ ಹಿಂದೆ 3 ಮುಖ್ಯ ಕಾರಣಗಳಿವೆ, ಆಳವಾಗಿ ಬೇರೂರಿರೋ ಕಾರಣಗಳು. ಏನವು? ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಎರಡನೆಯದು ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯಲ್ಲಿರೋ ಅಂತರ. ಮತ್ತು ಮೂರನೇದು ಜಾಬ್ಸ್ ಕ್ರೈಸಿಸ್, ಉದ್ಯೋಗದ ತೀವ್ರ ಬಿಕ್ಕಟ್ಟು. ಇವು ಬರೀ ಪದಗಳಲ್ಲ, ಇವು ಜನರ ಬದುಕಿನ ಕಠೋರ ಸತ್ಯಗಳು, ಜನರ ನಂಬಿಕೆಯನ್ನೇ ಮುರಿದು ಹಾಕಿದ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ಸ್. ವೆಲ್ಫೇರ್ ಫಟೀಗ್ ಅಂದ್ರೆ ಏನು? ಸರ್ಕಾರಗಳು ಸ್ಕೀಮ್ ಮೇಲೆ ಸ್ಕೀಮ್ ಅನೌನ್ಸ್ ಮಾಡ್ತಾನೇ ಇರುತ್ತೆ, ಆದರೆ ಜನರಿಗೆ ಬೇಕಾದ ಮೂಲ ಸೌಕರ್ಯ ಅಂದ್ರೆ ಕುಡಿಯೋ ನೀರು, ಒಳ್ಳೆ ರಸ್ತೆ, ಆರೋಗ್ಯ ವ್ಯವಸ್ಥೆ ಇವು ಸರಿಯಿಲ್ಲ ಅಂದಾಗ ಜನರಿಗೆ ಆ ಭರವಸೆಗಳ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ. ಅವರಿಗೆ ಬೇಕಿರೋದು ಘೋಷಣೆಗಳಲ್ಲ, ನೆಮ್ಮದಿಯ ಗೌರವಯುತವಾದ ಜೀವನ. ಪ್ರತಿಯೊಬ್ಬ ನಾಗರಿಕನಿಗೂ ಗೌರವದಿಂದ ಬದುಕುವ ಹಕ್ಕಿದೆ, ಇದು ನಮ್ಮ ಸಂವಿಧಾನದ ಮೂಲ ಆಶಯ. ಸಾರ್ವಜನಿಕ ಜೀವನದಲ್ಲಿ ಮಾತು ಕೊಡುವಾಗ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದು ಬಹಳ ಮುಖ್ಯ. ಆ ಡೆವಲಪ್ಮೆಂಟ್ ಗ್ಯಾಪ್ ಸಿರುಗುಪ್ಪದಲ್ಲಿ ಕಣ್ಣಿಗೆ ರಾಚುವಂತಿತ್ತು. 84 ಹಳ್ಳಿಗಳಿಗೆ ಇನ್ನೂ ಸರಿಯಾದ ಎಲ್ಲಾ ಕಾಲದಲ್ಲೂ ಓಡಾಡಕ್ಕಾಗೋ ರೋಡಿಲ್ಲ. ಕುಡಿಯೋ ನೀರಿಗಾಗಿ, ವ್ಯವಸಾಯದ ನೀರಿಗಾಗಿ ದಿನಾ ಒದ್ದಾಟ.
ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಶಾಲೆಗಳಲ್ಲೇ ಸೌಲಭ್ಯಗಳಿಲ್ಲ. ಇದೆಲ್ಲ ಸೇರಿ ಜನರ ದಿನನಿತ್ಯದ ಬದುಕನ್ನೇ ಕಷ್ಟ ಮಾಡಿತ್ತು. ಆದ್ರೆ ಇದೆಲ್ಲಕ್ಕಿಂತ ದೊಡ್ಡ ಸಮಸ್ಯೆ ತಲೆನೋವು ಅಂದ್ರೆ ತಮ್ಮೂರಲ್ಲಿ ಕೆಲ್ಸ ಇಲ್ಲ ಅನ್ನೋದು. ಇದು ಬರೀ ಒಂದು ವಾಕ್ಯ ಅಲ್ಲ, ಇದು ಸಿರುಗುಪ್ಪದ ಇಡೀ ಯುವ ಪೀಳಿಗೆಯ ನೋವಿನ ಕೂಗು. ವ್ಯವಸಾಯ ಹಾಳಾಗಿ ಇಂಡಸ್ಟ್ರಿಗಳು ಮುಚ್ಚೋದಾಗ ಅವರ ಮುಂದೆ ಇದ್ದಿದ್ ಒಂದೇ ದಾರಿ, ಊರು ಬಿಟ್ಟು ವಲಸೆ ಹೋಗೋದು. ಸರಿ, ಈ ಎಲ್ಲಾ ಹತಾಶೆ, ನೋವು, ಸಿಟ್ಟು ಇದೆಲ್ಲ ಸೇರಿ ಹಾಲಿ ಶಾಸಕರ ವಿರುದ್ಧದ ತೀರ್ಪಾಗಿ ಹೇಗ್ ಬದಲಾಯ್ತು? ಈಗ ನಾವು ಜನರ ಆ ವರ್ಡಿಕ್ಟ್ ಅನ್ನ ಡಿಕೋಡ್ ಮಾಡೋಣ. ಹಾಲಿ ಅಭ್ಯರ್ಥಿಯ ಪರ್ಫಾರ್ಮೆನ್ಸ್ನ ಒಂದು ಆಟೋಪ್ಸಿ ಮಾಡೋಣ, ಬನ್ನಿ. ಇಲ್ ನೋಡಿ, ಹಾಲಿ ಅಭ್ಯರ್ಥಿಯ ಸ್ವಾಟ್ ಅನಾಲಿಸಿಸ್. ಅವರ ಪ್ಲಸ್ ಪಾಯಿಂಟ್ಸ್ ಏನಿತ್ತು? ಅವರು ಬುಡಕಟ್ಟು ಸಮುದಾಯದವರು, ಮಾಜಿ ಶಾಸಕ ಅನ್ನೋ ಅನುಭವ, ಜೊತೆಗೆ ಪಕ್ಷದ ಸಪೋರ್ಟ್. ಆದ್ರೆ ಅವರ ವೀಕ್ನೆಸ್ ಏನಾಗಿತ್ತು ಅಂದ್ರೆ, ಜನರ ನಿಜವಾದ ಸಮಸ್ಯೆಗಳೇ ಅವರ ದೊಡ್ಡ ವೀಕ್ನೆಸ್ ಆಗ್ಬಿಟ್ಟಿತ್ತು. ತೀವ್ರ ಆಡಳಿತ ವಿರೋಧಿ ಅಲೆ ಇತ್ತು, ನೀರು ಮತ್ತು ಉದ್ಯೋಗದ ವಿಷಯದಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನೋ ಮಾತಿತ್ತು, ಜೊತೆಗೆ ಒಬ್ಬ ಡೆವಲಪ್ಮೆಂಟ್ ಲೀಡರ್ ಅನ್ನೋ ಇಮೇಜ್ ಕೂಡ ಇರಲಿಲ್ಲ. ಮತ್ತು ಇಡೀ ವಿಶ್ಲೇಷಣೆಯ ಅಂತಿಮ ತೀರ್ಪು ಇಲ್ಲಿದೆ. ಈ ಒಂದೇ ಒಂದು ನಂಬರ್ ಇಡೀ ಕಥೆಯನ್ನ ಹೇಳ್ಬಿಡುತ್ತೆ. ಅವರ ರೀಟೇನಬಿಲಿಟಿ ಸ್ಕೋರ್, ಅಂದ್ರೆ ಅವರನ್ನ ಮತ್ತೆ ಉಳಿಸ್ಕೊಳ್ಬಹುದಾ ಅನ್ನೋ ಸ್ಕೋರ್ 100ಕ್ಕೆ ಕೇವಲ 45. ನಮ್ಮ ಅನಾಲಿಸಿಸ್ ಪ್ರಕಾರ ಈ ಸ್ಕೋರ್ 50ಕ್ಕಿಂತ ಕಡಿಮೆ ಇದ್ರೆ ಆ ಕ್ಯಾಂಡಿಡೇಟ್ನ ಬದಲಾಯಿಸೋದೇ ಬೆಸ್ಟ್ ಸ್ಟ್ರಾಟಜಿ. ಹಾಗಾಗಿ ಡೇಟಾ ಕೊಡ್ತಿದ್ದ ಮೆಸೇಜ್ ತುಂಬಾನೇ ಕ್ಲಿಯರ್ ಆಗಿತ್ತು. ಹಾಲಿ ಅಭ್ಯರ್ಥಿಗೆ ಗೆಲ್ಲೋದು ತುಂಬಾನೇ ಕಷ್ಟ, ಬಹುತೇಕ ಅಸಾಧ್ಯ. ಜನರ ನಂಬಿಕೆಯನ್ನ ಮತ್ತೆ ಗೆಲ್ಲಿಸ್ಬೇಕು ಅಂದ್ರೆ, ಇಡೀ ಕಥೆಯನ್ನೇ ಬದಲಾಯಿಸಬೇಕು ಅಂದ್ರೆ, ಒಬ್ಬ ಹೊಸ ಮುಖವನ್ನ ಪರಿಚಯಿಸೋದು ಅನಿವಾರ್ಯ ಅಂತ ನಮ್ಮ ಸ್ಪಷ್ಟವಾದ ಶಿಫಾರಸು. ನೋಡಿ, ಪ್ರಾಬ್ಲಮ್ ಏನು ಅಂತ ಹೇಳೋದು ಸುಲಭ, ಆದ್ರೆ ಅದಕ್ಕೆ ಸಲ್ಯೂಷನ್ ಕೊಡೋದಿದೆಯಲ್ಲ, ಅದೇ ನಿಜವಾದ ನಾಯಕತ್ವ. ಹಾಗಾದ್ರೆ ಸಿರುಗುಪ್ಪದ ಸಮಸ್ಯೆಗಳಿಗೆ ಪರಿಹಾರ ಏನು? ಬರೀ ಅನಾಲಿಸಿಸ್ ಮಾಡಿದ್ರೆ ಸಾಲದು, ಆಕ್ಷನ್ಗೆ ಇಳಿಬೇಕು. ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ, ಜನರ ಬದುಕನ್ನ ಚೆನ್ನಾಗಿ ಮಾಡೋದಿಕ್ಕೆ ಇಲ್ಲಿದೆ ಒಂದು ಕ್ಲಿಯರ್ ಬ್ಲೂಪ್ರಿಂಟ್. ಜನರ ನಂಬಿಕೆಯನ್ನ ವಾಪಸ್ ಗಳಿಸೋ ದಾರಿ ಅಷ್ಟು ಕಾಂಪ್ಲೆಕ್ಸ್ ಏನಲ್ಲ, ಸಿಂಪಲ್. ಜನರಿಗೆ ಯಾವ ಸಮಸ್ಯೆ ಜಾಸ್ತಿ ಕಾಡ್ತಿದ್ಯೋ ಅದಕ್ಕೆ ಡೈರೆಕ್ಟ್ ಸೊಲ್ಯೂಷನ್ ಕೊಡಬೇಕು. ನಮ್ಮ ಟಾಪ್ 3 ಪ್ರಿಯಾರಿಟಿ ಪ್ರಾಜೆಕ್ಟ್ಸ್: 1. ಜಲಜೀವನ್ ಮಿಷನ್ ಕೆಳಗೆ ಪ್ರತಿ ಮನೆಗೂ ಪೈಪ್ ನೀರು. 2. ಬುಡಕಟ್ಟು ಜನರಿಗೆ ಸೂರು ಅಂದ್ರೆ ವಸತಿ. 3. ನರೇಗಾ ಮತ್ತು ಸ್ಕಿಲ್ ಸೆಂಟರ್ಗಳ ಮೂಲಕ ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿ. ಈ ಇಡೀ ಬ್ಲೂಪ್ರಿಂಟ್ನ ಹಾಲ್ಟ್ ಅಂದ್ರೆ ತುಂಗಭದ್ರಾ ನದಿಯಿಂದ ಒಂದು ಪೈಪ್ಲೈನ್ ಪ್ರಾಜೆಕ್ಟ್. ಇದು ಸುಮ್ನೆ ಭರವಸೆಯಲ್ಲ, ಇದು ಕ್ಲಿಯರ್ ಕ್ಯಾಲ್ಕ್ಯುಲೇಷನ್. 3 ವರ್ಷದ ಟೈಮ್ಲೈನ್, ದಿನಕ್ಕೆ 300 ಲಕ್ಷ ಲೀಟರ್ ನೀರು, 20,000 ಹೆಕ್ಟೇರ್ ಜಮೀನಿಗೆ ನೀರಾವರಿ, ಜೊತೆಗೆ ಸಾವಿರಾರು ಜನರಿಗೆ ಕೆಲ್ಸ. ಇದು ಜನರ ಬದುಕಿನ ಮೇಲೆ ಮಾಡುವ ನಿಜವಾದ ಇನ್ವೆಸ್ಟ್ಮೆಂಟ್. ಸೊ ಮುಂದಿನ ದಾರಿ ಏನಿದ್ರೂ ಬರೀ ಮಾತುಗಳ ರಾಜಕೀಯದಲ್ಲ, ಅದು ಕೆಲಸ ಮಾಡಿ ತೋರಿಸೋ ಆಡಳಿತದ್ದು. ಸಿರಗುಪ್ಪಕ್ಕೆ ಬೇಕಾಗಿರೋದು ಒಂದು ರೀಸೆಟ್, ಒಂದು ರೀಬೂಟ್ ಮತ್ತು ನಿಜವಾದ ರೀಫಾರ್ಮ್. ಈ ಬದಲಾವಣೆಯ ಹಾದಿಯಲ್ಲಿ ಜನರ ವೈಯಕ್ತಿಕ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ಬಳಸೋದು ಅತ್ಯಗತ್ಯ. ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರ ಖಾಸಗಿತನ ಮತ್ತು ಒಪ್ಪಿಗೆಗೆ ಗೌರವ ನೀಡುವುದು ಆಡಳಿತದ ಕರ್ತವ್ಯ. ಕೊನೆಗೆ ಸಿರುಗುಪ್ಪದ ಈ ಕಥೆ ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇಷ್ಟು ವರ್ಷಗಳ ಕಾಲ ಜನರಲ್ಲಿ ತುಂಬಿ ಹೋಗಿರೋ ಹತಾಶೆ, ಅಪನಂಬಿಕೆಯನ್ನ ಡೇಟಾ ಆಧಾರಿತ ಪ್ರಾಮಾಣಿಕ ಆಡಳಿತದ ಒಂದು ಬ್ಲೂಪ್ರಿಂಟ್ ನಿಜವಾಗಿಯೂ ಸರಿಪಡಿಸಬಹುದಾ? ತಳಮಟ್ಟದಿಂದ ನಂಬಿಕೆಯನ್ನ ಮತ್ತೆ ಕಟ್ಟೋಕೆ ಸಾಧ್ಯನಾ? ಈ ಪ್ರಶ್ನೆಯ ಉತ್ತರ ಬರೀ ಸಿರುಗುಪ್ಪಕ್ಕೆ ಮಾತ್ರ ಅಲ್ಲ, ನಮ್ಮ ಇಡೀ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ರೊಂಬ ಮುಖ್ಯ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ .ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ